and they're asking companies to work from home. ತಮಿಳುನಾಡಿಗೆ ಯಾವ ಸಂದರ್ಭದಲ್ಲೂ ನಾವು ಈಗ ನೀರು ಬಿಡುವಂಥ ಪ್ರಶ್ನೆ ಬರೋದಿಲ್ಲ, ನೀರು ಬಿಡುವುದಿಲ್ಲ, ನೀರು ಬಿಟ್ಟು ಇಲ್ಲ. ಅಲ್ಲಿ ಶಿವ ಸಮುದ್ರ ಏನು ಆ ನೀರಿನ ಪಾಯಿಂಟ್ ಇತ್ತು ನಮ್ಮ ತೊರೆಕಾಡಿನಲ್ಲಿ, ಅಲ್ಲಿಂದ ಏನು ನಾವು ಪಂಪ್ ಮಾಡಬೇಕಾಯ್ತು, ಅಲ್ಲಿ ನೀರಿನ ಮಟ್ಟ ಭಾಳ ಕಡಿಮೆ ಆಗಿತ್ತು. ಆ ನೀರು ಸ್ಟೋರೇಜ್ ಮಾಡಬೇಕಾದ್ರೆ 2 ಅಡಿ ನೀರು ಬೆಳಗ್ಗೆ ಕಡಿಮೆ, ಯಾಕೆಂದರೆ ಒಂದು ಲೆವೆಲಲ್ಲಿ ನಾವು ಆ ನೀರನ್ನು ಪಂಪ್ ಮಾಡಬೇಕಾಗ್ತದೆ. ಆ ದೃಷ್ಟಿಯಿಂದ ಆ ಭಾಗದಲ್ಲಿ ತುಂಬಲಿಕ್ಕೋಸ್ಕರ ಆ ನೀರನ್ನು ಬಿಟ್ಟಿದ್ದಾರೆ. ಒಳಗಡೆ ಬರಬೇಕಾದ್ರೆ ಒಂದು ಸಪ್ರೇಟ್ ಚಾನಲ್ ಮಾಡಿದ್ದಾರೆ, ನೋಡಿದಿರೋ ಏನೋ ಗೊತ್ತಿಲ್ಲ ನನಗೆ. ಆ ನೀರನ್ನು ತೆಗಿಬೇಕಾದ್ರೆ ಒಂದು ಸಪ್ರೇಟ್ ಚಾನಲ್ ಮಾಡಿ ಆ ನೀರು ಒಳಗಡೆ ಬರಬೇಕಾಗ್ತದೆ. ಆ ದೃಷ್ಟಿಯಿಂದ ಸ್ವಲ್ಪ ಓಪನ್ ಮಾಡಿ ನಮ್ಮ ಬೆಂಗಳೂರು ನೀರಿಗೋಸ್ಕರ 1.5 ದಿನ ಸ್ವಲ್ಪ ಸಮಸ್ಯೆ ಆಗಿದೆ ಅನ್ನೋ ದೃಷ್ಟಿಯಿಂದ ಮಾಡಿದ್ದಾರೆ. ಸೊ ಆ ದೃಷ್ಟಿಯಿಂದ ನಾವು ಆ ನೀರನ್ನು ಬಿಟ್ಟಿದೆ. ಯಾವ ಕಾರಣಕ್ಕೂ ತಮಿಳುನಾಡಿಗೆ ನೀರು ಹೋಗ್ಲಿಕ್ಕೂ ತಯಾರಿಲ್ಲ. ನೀರು ಮಾಡಿ ಆಮೇಲೆ ಪ್ರತಿದಿನ ತಮಿಳುನಾಡಿಗೆ ಎಷ್ಟು ನೀರು ಹೋಗ್ತದೆ, ಬೆಂಗಳೂರು ನೀರು ಇರ್ಬೋದು, ಕೆಳಗಡೆ ಒಂದಷ್ಟು ನೀರು ಏನು ಹೋಗ್ತದೆ ಎಲ್ಲ ಲೆಕ್ಕ ಇದೆ. ಬಟ್ ಇವತ್ತಿಲ್ಲಿ ಬಿಟ್ಟರು ಆ ನೀರು ತಲುಪೋಷ್ಟಕ್ಕೆ 4 ದಿನ ಆಗ್ತದೆ. ನಾವು ಯಾರು ಆ ನೀರು ಬಿಡೋಂಥ ಅಷ್ಟು ನಾವು ಮೂರ್ಖರಲ್ಲ ಈ ಸರ್ಕಾರ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ನೋಡಿಯಪ್ಪ, 1000 ಬೋರ್ವೆಲ್ ಡ್ರೈ ಆಗಿದೆ. ಇದು 7,000 ಬೋರ್ವೆಲ್ ಡ್ರೈ ಆಗಿದೆ. ಎಕ್ಸಿಸ್ಟಿಂಗ್ ಬೋರ್ವೆಲ್ 14,500 ಬೋರ್ವೆಲ್ ಲೆಕ್ಕಾಚಾರದಲ್ಲಿ ಇತ್ತು. ಡ್ರೈ ಅಂದರೆ ಸುಮ್ಮನೆ ಡ್ರೈ ಆಗಿಲ್ಲ, ನಮಗೆ ಪವರಲ್ಲೂ ಗೊತ್ತಾಗ್ತದಲ್ಲ, ಆ ಪವರು ಕನ್ಸಂಪ್ಷನಲ್ಲೂ ಅದು ಡ್ರೈ ಆಗಿದೆ. ಅದಕ್ಕೆ ರೀಡ್ರಿಲ್ ಮಾಡೋಂಥ ವ್ಯವಸ್ಥೆ, ಹೊಸ ಬೋರ್ವೆಲ್ ಹಾಕೋಂಥ ಪಾಯಿಂಟಿನ ವ್ಯವಸ್ಥೆ, ಸರ್ಕಾರದಲ್ಲಿ ಪರ್ಮಿಷನ್ ತೆಗೆದುಕೊಂಡು ಬೋರ್ವೆಲ್ ಹಾಕೋಂಥ ವ್ಯವಸ್ಥೆ ಕೂಡ ನಾವು ಮಾಡಿದ್ದೇವೆ. ಇದಲ್ಲದೆ ಬೆಂಗಳೂರು ನಾಗರಿಕರಿಗೆ ಬಾರ್ಡ್ರಿಂದ ಕೂಡ ಎಲ್ಲೆಲ್ಲಿ ಹೊಸಕೋಟೆ ಇರ್ಬೋದು, ಕನಕಪುರ, ರಾಮನಗರ, ಚನ್ನಪಟ್ಟಣ ಅಲ್ಲೆಲ್ಲ ವಾಟರ್ ಟೇಬಲ್ ನಾವೆಲ್ಲ ಕೆರೆಗಳನ್ನು ತುಂಬಿಸುವಂಥ ಯೋಜನೆ ಮಾಡಿದ್ಮೇಲೆ ವಾಟರ್ ಟೇಬಲ್ ಇಂಪ್ರೂವ್ಮೆಂಟ್ ಆಗಿದೆ. ಸೊ ಆ ದೃಷ್ಟಿಯಿಂದ ನಾವು ರೈತರುಗಳ ಹತ್ರನೂ ಅಗ್ರಿಮೆಂಟ್ಗಳನ್ನು ನಾವು ಮಾಡ್ಕೊಂಡಿದ್ದೇವೆ. ಸಪೋಸ್ ಆನೇಕಲ್ ಇರ್ಬೋದು, ಬೆಂಗಳೂರು ಸೌತ್ ಇರ್ಬೋದು, ಎಲ್ಲ ಕಡೆ ವ್ಯವಸ್ಥೆ ಮಾಡಿದ್ವಿ. ಇಂಡಸ್ಟ್ರೀಸ್ಗೂ ಕೊಡ್ತೀವಿ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕೊಡ್ತೀವಿ. ನಾವು ನೀರಿಲ್ಲ ಅಂತ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೆ ನಾವು ನೀರು ಕೊಡದೇ ಇರೋಕ್ಕಾಗಲ್ಲ. ಐ ಡೋಂಟ್ ವಾಂಟ್ ಅವ್ರಿಗೆಲ್ಲ ಕೆಲಸ ಇಲ್ಲದೆ ಇರೋಕ್ಕಾಗಲ್ಲ. ವಿ ವಾಂಟ್ ಇಂಡಸ್ಟ್ರೀಸ್ ಆಲ್ಸೋ ಟು ರನ್. ನಮಗೆ ಅವರು ಚೆನ್ನಾಗಿರಬೇಕು, ಇಂಡಸ್ಟ್ರೀಸು ಚೆನ್ನಾಗಿರಬೇಕು, ಅವ್ರಿಗೂ ಇಂಡಸ್ಟ್ರೀಸ್ ನೀರು ಸಿಗಬೇಕು, ಕುಡಿಯೋ ನೀರಿಗೂ ಸಿಗಬೇಕು. ಸೊ ಅದರಿಂದ ಕೆಲವರು ಪಾಪ ಬುದ್ಧಿವಂತರು ಟ್ವೀಟ್ ಮಾಡ್ತಾ ಇರ್ತಾರೆ, ನಮ್ಮ ಸ್ನಾನಕ್ಕೂ ಇಲ್ಲ, ಅದಕ್ಕೂ ಇಲ್ಲ, ಇದಕ್ಕಂತ ಮಾಡ್ತಾರೆ. ಬಟ್ ಅವ್ರು ಯಾರು ಈಗ ಆನ್ಲೈನ್ ವ್ಯವಸ್ಥೆ ಮಾಡಿದ್ದೀವಿ, ಅವ್ರಿಗೆಲ್ಲರೂ ಕೂಡ ನಾವು ರಿಜಿಸ್ಟರ್ ಮಾಡ್ಕೊಳ್ಳಿ, ಅವ್ರ ಮನೆ ಬಾಗಿಲಿಗೆ ನೀರನ್ನು, ಟ್ಯಾಂಕರ್ ನೀರನ್ನು ಕಳಿಸುವಂಥ ವ್ಯವಸ್ಥೆನ ನಾವು ಮಾಡ್ತೀವಿ. ಕಾಲ್ ಸೆಂಟರ್ ಬೇರೆ ರಿಜಿಸ್ಟರ್ ಮಾಡಿದ್ದೀವಿ, ವಾರ್ಡ್ಗಳಲ್ಲಿ ಮಾಡಿದ್ದೀವಿ, ಝೋನ್ಗಳಲ್ಲಿ ಮಾಡಿದ್ದೀವಿ, BBMP ಮಾಡಿದ್ದೀವಿ, BWCP ಮಾಡಿದ್ದೀವಿ. ಇನ್ ದಿ ಹಿಸ್ಟ್ರಿ ಆಫ್ ಬ್ಯಾಂಗ್ಳೂರ್ ಇಂಥ ವ್ಯವಸ್ಥೆನ, ಇಂಥ ಸರಳತೆನ, ಇಂಥ ಪಾರದರ್ಶಕತೆನ ಯಾವ ಕೂಡ ನಾವು ಮಾಡಿದ್ದೀವಿ.